ಈ ಅಭ್ಯಾಸಗಳು ನಿಮಗಿದೆಯಾ? ಬ್ರೈನ್ಗೆ ಎಫೆಕ್ಟ್ ಗ್ಯಾರಂಟಿ. ನಮಸ್ಕಾರ ವೀಕ್ಷಕರೇ, ಸ್ತ್ರೀ ನ್ಯೂಸ್ ಸ್ಪೆಷಲ್ಗೆ ಸ್ವಾಗತ. ನಾನು ರಶ್ಮಿ ಪ್ರಭುಲಿಂಗಪ್ಪ. ಒಬ್ಬ ಮನುಷ್ಯ ಸದಾ ಆರೋಗ್ಯವಂತನಾಗಿರಬೇಕಾದ್ರೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢನಾಗಿರಬೇಕಾಗುತ್ತೆ. ಶರೀರದ ಜೊತೆಗೆ ಅದರಲ್ಲೂ ಮುಖ್ಯವಾಗಿ ಮೆದುಳನ್ನು ಆರೋಗ್ಯವಾಗಿಟ್ಟುಕೊಂಡಿರಬೇಕಾಗುತ್ತೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪ್ರತಿನಿತ್ಯ ಚಟುವಟಿಕೆಗಳೊಂದಿಗೆ ಜೀವನ ನಡೆಸಿದ್ರೆ ಮಾತ್ರ ಉತ್ತಮ ಆರೋಗ್ಯದ ಜೊತೆಗೆ ದೀರ್ಘಾಯುಷ್ಯವನ್ನು ಪಡೆಯಬಹುದು. ಆದ್ರೆ ಎಂದಿನ ಜೀವನ ಶೈಲಿಯಿಂದ 100 ವರ್ಷ ಬದುಕುವವರು ಕೇವಲ 45ರಿಂದ 50 ವರ್ಷಗಳಲ್ಲಿ ಮೂಲೆಗೆ ಜಾರುತ್ತಿದ್ದೇವೆ. ನಮ್ಮ ದೇಹದ ಪ್ರಮುಖ ಭಾಗ ಆಗಿರೋ ಮೆದುಳನ್ನು ನಾವು ಆರೋಗ್ಯವಾಗಿಡಲು ಆಗ್ತಿಲ್ಲ. ಯಾಕೆ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ. ಕೆಲವು ದುರಭ್ಯಾಸಗಳಿಂದಲೇ ನಮ್ಮ ಮೆದುಳಿಗೆ ಹಾನಿ ಉಂಟು ಮಾಡುತ್ತಿದ್ದೇವೆ. ಯಾವೆಲ್ಲ ಅಭ್ಯಾಸಗಳಿಂದ ನಮ್ಮ ಬ್ರೈನ್ಗೆ ಕಂಟಕ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ದೀರ್ಘಕಾಲದ ಒತ್ತಡ. ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಒತ್ತಡ ಕೂಡ ಒಂದು. ಎಲ್ಲದಕ್ಕೂ ಮೂಲ ಒತ್ತಡವೇ ಆಗಿರುತ್ತೆ. ಈ ಒತ್ತಡ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ದೀರ್ಘಕಾಲದ ಒತ್ತಡವೇ ನಮ್ಮ ಮೆದುಳಿನ ಜೀವಕೋಶದ ಸಾವಿಗೆ ಕಾರಣವಾಗುತ್ತೆ. ದೀರ್ಘಕಾಲದ ಒತ್ತಡದಿಂದ ಮೆದುಳಿನ ಮುಂಭಾಗವು ಕುಗ್ಗುತ್ತದೆ. ಇದರಿಂದ ನಮ್ಮ ಜ್ಞಾಪಕ ಶಕ್ತಿ ಹಾಗೂ ಆಲೋಚನಾ ಶಕ್ತಿ ಮೇಲೆ ಪರಿಣಾಮ ಬೀರುತ್ತದೆ. ಈಗಾಗಲೇ ನಮ್ಮ ಭಾರತೀಯರು ಅನಾರೋಗ್ಯದಿಂದ ಬಳಲುತ್ತಿರುತ್ತಾರೆ. ಅದರ ಜೊತೆಗೆ ಒತ್ತಡ ಬದುಕಿನಿಂದ ನಮ್ಮ ಮೆದುಳಿನ ಮೇಲೆ ವಿಪರೀತ ಒತ್ತಡವನ್ನು ಏರುವುದರಿಂದ ದಿನೇ ದಿನೇ ಮೆದುಳಿನ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ನೀವು ಅನಾರೋಗ್ಯದಿಂದ ಬಳಲುತ್ತಿರುವಾಗ ನಿಮ್ಮ ಮೆದುಳು ರೋಗವನ್ನು ಕಡಿಮೆ ಮಾಡಲು ಕೆಲಸ ಮಾಡುತ್ತಿರುತ್ತದೆ. ಇದನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಆದ್ರಿಂದ ನೀವು ಅನಾರೋಗ್ಯದಿಂದ ಬಳಲುತ್ತಿರುವಾಗ ಮೆದುಳಿಗೆ ಕೆಲಸ ಮಾಡಲು ಹೇಳದೆ ನೀವು ವಿಶ್ರಾಂತಿ ಪಡೆಯಬೇಕು. ಇಲ್ಲದಿದ್ರೆ ಮೆದುಳಿನ ಮೇಲೆ ದೀರ್ಘಕಾಲದ ಪರಿಣಾಮ ಬೀರುತ್ತದೆ ಎಂದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಗೂಗಲ್ ಮೇಲೆ ಅತಿಯಾದ ಅವಲಂಬನೆ. ನಮ್ಮ ಹಿಂದಿನ ತಲೆಮಾರಿನವರು ಕ್ಯಾಲ್ಕುಲೇಟರ್ ಬಳಸದೆ ಸಣ್ಣ ಪುಟ್ಟ ಲೆಕ್ಕಾಚಾರಗಳನ್ನ ಮಾಡುತ್ತಿದ್ರು. ಫೋನ್ ನಂಬರ್ಗಳನ್ನ ನೆನಪಿಟ್ಟುಕೊಳ್ಳುತ್ತಿದ್ರು ಮತ್ತು ಸಾಕಷ್ಟು ಪುಸ್ತಕಗಳನ್ನ ಓದ್ತಿದ್ರು. ಸಾಮಾನ್ಯ ಜ್ಞಾನವು ಅವರಿಗೆ ತುಂಬಾ ಇತ್ತು. ಈ ಎಲ್ಲ ಅಭ್ಯಾಸಗಳು ಮೆದುಳಿಗೆ ವ್ಯಾಯಾಮದಂತೆ ಇತ್ತು. ಅವರು ಮೆದುಳಿನ ಆಲೋಚನಾ ಶಕ್ತಿ ಮತ್ತು ಜ್ಞಾಪಕ ಶಕ್ತಿಯನ್ನ ದೀರ್ಘಕಾಲದವರೆಗೆ ಉಳಿಸಿಕೊಂಡು ಬರ್ತಿದ್ರು. ಆದ್ರೆ ಈಗಿನ ತಲೆಮಾರಿನ ಜನರಲ್ಲಿ ಇವ್ಯಾವುವೂ ಇಲ್ಲದಿರುವುದು ದೊಡ್ಡ ದುರಂತ ಅಂತಲೇ ಹೇಳ್ಬೋದು. ಈಗ ನೀವೆಲ್ಲರೂ ತಂತ್ರಜ್ಞಾನವನ್ನೇ ಹೆಚ್ಚು ಅವಲಂಬಿಸಿದ್ದೇವೆ. ಇದರಿಂದ ನಮ್ಮ ಮೆದುಳಿನ ಸಾಮರ್ಥ್ಯವನ್ನು ಸ್ವತಃ ನಾವೇ ಕಡಿಮೆ ಮಾಡಿಕೊಂಡಂತಾಗಿದೆ. ತಂತ್ರಜ್ಞಾನ ಬೆಳೆದಂತೆ ನಮ್ಮ ವ್ಯವಹಾರಗಳು ಬೆಳೆಯುತ್ತಿದೆ. ಇವತ್ತು ತಂತ್ರಜ್ಞಾನ ಇಲ್ಲದೆ ಬೇರೆ ಏನೂ ಇಲ್ಲದಂತಾಗಿದೆ. ಅಷ್ಟರ ಮಟ್ಟಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ತಂತ್ರಜ್ಞಾನಕ್ಕೆ ಅವಲಂಬಿಸಿದ್ದೇವೆ. ಆದ್ರೆ ಅತಿಯಾದ ತಂತ್ರಜ್ಞಾನ ಬಳಕೆಯಿಂದ ಇವತ್ತು ನೆನಪಿನ ಶಕ್ತಿ ಮತ್ತು ಯೋಚನಾ ಶಕ್ತಿ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ. ಲ್ಯಾಪ್ಟಾಪ್, ಮೊಬೈಲ್, ಐಪ್ಯಾಡ್ಗಳಿಲ್ಲದೆ ಇರುವುದು ಊಹಿಸಿಕೊಳ್ಳುವುದಕ್ಕೂ ಕಷ್ಟ ಆಗಿದೆ. ಆಧುನಿಕ ತಂತ್ರಜ್ಞಾನದಿಂದಾಗಿ ಯುವ ಜನಾಂಗ ಸಾಮಾಜಿಕ ಜಾಲತಾಣಗಳಲ್ಲಿ ಬ್ಯುಸಿ ಆಗುತ್ತಾರೆ. ಹೆಚ್ಚು ಕಡಿಮೆ ದಿನ ಪೂರ್ತಿ ಆನ್ಲೈನ್ ನಲ್ಲಿ ಚಾಟಿಂಗ್, ಸರ್ಚಿಂಗ್, ಆಪ್ ಅಪ್ಡೇಟಿಂಗ್ ನಲ್ಲೇ ಕಳೆಯುತ್ತಾರೆ. ತಂತ್ರಜ್ಞಾನಗಳಿಗೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ಸ್ಮಾರ್ಟ್ ಫೋನ್ಗಳೇ ಯುವ ಜನಾಂಗಕ್ಕೆ ಎಚ್ಚರ ಕೊಡ್ತಾ ಇರುತ್ತೆ. ಒಟ್ನಲ್ಲಿ ಟೆಕ್ನಾಲಜಿಯನ್ನು ಬಳಕೆ ಮಾಡುವುದರಲ್ಲಿ, ಇಂಟರ್ನೆಟ್ ನಲ್ಲಿ, ಆನ್ಲೈನ್ ನಲ್ಲಿ ಇದ್ದುಕೊಂಡೇ ಸಮಯ ಕಳೆಯುತ್ತಾರೆ. ಏನಾದ್ರೂ ಈ ತಂತ್ರಜ್ಞಾನದ ಗೀಳು ಕಡಿಮೆ ಮಾಡಿಕೊಂಡ್ರೆ ನಮ್ಮ ಮೆದುಳು ಆರೋಗ್ಯವಾಗಿರುತ್ತೆ. ಇಲ್ಲದಿದ್ರೆ ದಿನದಿಂದ ದಿನಕ್ಕೆ ನಮ್ಮ ಮೆದುಳು ಹಾನಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೆಚ್ಚು ಸಮಯ ಹೆಡ್ಫೋನ್ಸ್ ಬಳಸುವುದು, ಜೋರಾಗಿ ಸಂಗೀತ ಕೇಳುವುದು.
ಈಗಿನ ಯುವಕ ಯುವತಿಯರು ಹೆಚ್ಚು ಸಮಯ ಹೆಡ್ಫೋನ್ಸ್ ಗಳನ್ನು ಬಳಸ್ತಿರ್ತಾರೆ. ಇದರಿಂದ ಕಿವಿ ಸಮಸ್ಯೆ ಸೇರಿದಂತೆ ಮೆದುಳಿಗೆ ಹಾನಿ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಹೆಡ್ಫೋನ್ಸ್ ಬಳಕೆಯ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಕಳವಳ ವ್ಯಕ್ತಪಡಿಸಿದೆ. ನೀವು ಬಳಸುತ್ತಿರೋ ಹೆಡ್ಫೋನ್ಸ್ಗಳು ಅಥವಾ ಏರ್ಪಾಡ್ಸ್ಗಳು 30 ನಿಮಿಷಗಳಿಗಿಂತ ಹೆಚ್ಚು ಸಮಯ ಬಳಸಿದ್ರೆ ಅನಾಹುತ ತಪ್ಪಿದ್ದಲ್ಲ. ಜೋರಾಗಿ ಸಂಗೀತವನ್ನು ಕೇಳುವುದು ಮತ್ತು ಹೆಚ್ಚು ಸಮಯ ವಾಲ್ಯೂಮ್ ಇಟ್ಕೊಂಡು ಕೇಳುವುದರಿಂದ ಶ್ರವಣ ದೋಷ ಸೇರಿದಂತೆ ಮೆದುಳಿಗೆ ಹಾನಿ ಉಂಟಾಗುತ್ತದೆ. ಶ್ರವಣ ದೋಷದಿಂದ ಮೆದುಳಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಕತ್ತಲಲ್ಲಿ ಹೆಚ್ಚು ಸಮಯ ಕಳೆಯುವುದು. ಅಮೆರಿಕದ ಒಂದು ಸಂಶೋಧನೆ ಪ್ರಕಾರ ಕತ್ತಲಲ್ಲಿ ಹೆಚ್ಚು ಸಮಯ ಕಳೆಯುವುದು ಅಥವಾ ಕಡಿಮೆ ಗಾಳಿ ಮತ್ತು ಬೆಳಕು ಇಲ್ಲದೆ ಇರುವ ಇಕ್ಕಟ್ಟಾದ ಜಾಗಗಳಲ್ಲಿ ಹೆಚ್ಚು ಕಾಲ ಕಳೆಯುವ ಜನರ ಮೆದುಳು ಇದರ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರಲಿದೆ ಎಂದಿದ್ದಾರೆ. ಮೆದುಳಿನ ಉತ್ತಮ ಆರೋಗ್ಯಕ್ಕೆ ಸೂರ್ಯನ ಬೆಳಕು ಅವಶ್ಯಕತೆ ಇದೆ. ಇಲ್ಲದಿದ್ರೆ ಖಿನ್ನತೆಯಂತಹ ಸಮಸ್ಯೆಗಳು ಎದುರಾಗ್ತದೆ. ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದ್ರೆ ನೀವು ಪ್ರತಿದಿನ ಒಂದಷ್ಟು ಸಮಯ ಬಿಸಿಲಿನಲ್ಲಿ ಕಳೆಯಬೇಕು. ನೀವು ಮನೆಯಲ್ಲಿದ್ರೆ ಬಾಗಿಲು ಮತ್ತು ಕಿಟಕಿಗಳನ್ನ ಯಾವಾಗಲೂ ತೆರೆದಿಟ್ಟು ಹೋದ್ರೆ ಒಳ್ಳೆಯದು. ಹೆಚ್ಚು ಆಹಾರ ಸೇವಿಸುವುದು. ನೀವು ಎಷ್ಟೇ ಆರೋಗ್ಯಕರವಾದ ಆಹಾರವನ್ನು ಸೇವಿಸಿದ್ರೂ ಸಹ ಅದು ಮೆದುಳಿಗೆ ಹಾನಿಯನ್ನುಂಟು ಮಾಡಬಹುದು. ಅತಿಯಾಗಿ ಸೇವಿಸುವುದರಿಂದ ಮೆದುಳಿನ ಅಪಧಮನಿಗಳು ಮುಚ್ಚಿ ಹೋಗಬಹುದು ಮತ್ತು ರಕ್ತದ ಚಲನೆ ಕಡಿಮೆ ಆಗುತ್ತದೆ ಎಂದು ತಜ್ಞರು ತಿಳಿಸಿದ್ದಾರೆ. ಜ್ಞಾಪಕ ಶಕ್ತಿ ಮತ್ತು ಆಲೋಚನಾ ಶಕ್ತಿಯ ನಷ್ಟಕ್ಕೆ ಕಾರಣವಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಂಕ್ ಫುಡ್, ಕರಿದ ಆಹಾರಗಳು, ಅಧಿಕ ಸಕ್ಕರೆಯ ತಿಂಡಿಗಳು ಮತ್ತು ತಂಪು ಪಾನೀಯಗಳು ಸಹ ಇದೇ ರೀತಿಯ ಅಪಾಯವನ್ನುಂಟು ಮಾಡುತ್ತದೆ. ಹಾಗಾಗಿ ನಮ್ಮ ಮೆದುಳಿನ ಉತ್ತಮ ಆರೋಗ್ಯಕ್ಕಾಗಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಆಹಾರವನ್ನು ಸೇವಿಸುವುದು ಬಹಳ ಉತ್ತಮ. ಇಷ್ಟು ಮಾತ್ರವಲ್ಲ, ಮದ್ಯಪಾನ ಮತ್ತು ಧೂಮಪಾನ ಇವೆರಡನ್ನು ಮೆದುಳಿನ ಆರೋಗ್ಯಕ್ಕೆ ಹಾನಿಕಾರ. ಇದು ಈ ಹೊತ್ತಿನ ಸ್ತ್ರೀ ನ್ಯೂಸ್ ಸ್ಪೆಷಲ್. ಮತ್ತಷ್ಟು ಸ್ಪೆಷಲ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸ್ತ್ರೀ ನ್ಯೂಸ್. ಇದು ಒಂದು ಹೊಸ ಅಧ್ಯಾಯ.